ಎಲ್ಲ ಆದ್ಮೇಲೆ ಕಪೂನ್ ಕಾಪ್ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡು ಬಿಡ್ತಾರೆ. ಈ ಎಲೆಗಳಿಂದ ಮಾಡಿರೋಂಥ ಡ್ರ್ಯಾಗನ್ ಶೇಪ್ಗಳನ್ನ ನೋಡ್ಬೋದು. ಥೈಲ್ಯಾಂಡಲ್ಲಿ ಇದ್ಕೊಂಡು ಎಲ್ಲಾದ್ರೂ ನಮ್ಮ ಬೆಂಗಳೂರು ಹೆಸರು ಕಾಣಿಸ್ತು ಅಂತ ಅಂದ್ರೆ. ಹಾಯ್, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೆ ವೆಜಿಟೇಬಲ್ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ವೆಜಿಟೇಬಲ್ ಶಾಪಿಂಗ್ ಹೇಗಿರುತ್ತೆ, ಮತ್ತೆ ಥೈಲ್ಯಾಂಡ್ ಅಲ್ಲಿ ವೆಜಿಟೇಬಲ್ಸ್ ರೇಟ್ ಹೇಗಿದೆ ಎಲ್ಲಾನು ಕೂಡ ಇವತ್ತು ತೋರಿಸ್ತೀನಿ. ಇವತ್ತು ನಾವು ವೆಜಿಟೇಬಲ್ ಶಾಪಿಂಗ್ ಅಂತ ಏಷ್ಯಾದ ಅತಿ ದೊಡ್ಡ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಈ ಮಾರ್ಕೆಟ್ ನ ಡೀಟೇಲ್ಡ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದ್ರೂ ನೋಡಿಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಸೊ ದಯವಿಟ್ಟು ಹೋಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮೊದಲು ಗೊತ್ತೇ ಇದೆಯಲ್ಲ, ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಹೆಸರು ಕುಸುಮ ಅಂತ. ನಾನು ಥೈಲ್ಯಾಂಡ್ ಇಂದ ಕನ್ನಡ ವಿಡಿಯೋಸ್ ನ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಹೋಗ್ತಾ ಇರೋ ಮಾರ್ಕೆಟ್ ಹೆಸರು ಬಂದು ತಲತ್ತಾಯ್ ಅಂತ. ಇದು ಏಷ್ಯಾದ ಲಾರ್ಜೆಸ್ಟ್ ಹೋಲ್ಸೇಲ್ ಫ್ರೆಶ್ ಮಾರ್ಕೆಟ್. ಹಾಗೆ ಇಡೀ ಥೈಲ್ಯಾಂಡ್ಗೆನೆ ಈ ಮಾರ್ಕೆಟ್ ಅಲ್ಲಿ ವೆಜಿಟೇಬಲ್ಸ್ ತುಂಬಾನೇ ಚೀಪ್ ಆಗಿ ಸಿಗತ್ತೆ. ಈ ಮಾರ್ಕೆಟ್ ನಮ್ಮನೆಗೆ ಸ್ವಲ್ಪ ಹತ್ತಿರನೇ ಇರೋದ್ರಿಂದ ಟೈಮ್ ಆದಾಗೆಲ್ಲ ಈ ಮಾರ್ಕೆಟ್ಗೆನೆ ಬಂದು ವೆಜಿಟೇಬಲ್ಸ್ ನ ತಗೊಂಡು ಹೋಗ್ತೀವಿ. ಈ ಮಾರ್ಕೆಟ್ ತುಂಬಾನೇ ದೊಡ್ಡದಿದೆ. ಒಂದು 10-12 ಸೆಕ್ಷನ್ಸ್ ಇರ್ಬೋದು. ಲೈಕ್ ಫ್ಲವರ್ದ್ ಒಂದು ಸೆಕ್ಷನ್, ಫ್ರೂಟ್ಸ್ಗೆ ಮತ್ತೆ ವೆಜಿಟೇಬಲ್ಸ್ಗೆ, ಹಾಗೆ ಮೀಟ್ಗೆ, ಹೀಗೆ ಒಂದೊಂದಕ್ಕೂ ಒಂದೊಂದು ಸೆಕ್ಷನ್ ಇದೆ. ಇಡೀ ಮಾರ್ಕೆಟ್ ನೋಡಬೇಕು ಅಂತಂದ್ರೆ ಒಂದು ದಿನ ಬೇಕಾಗುತ್ತೆ. ಹಾಗೆ ಇಲ್ಲಿ ಹೋಗ್ತಾನೆ ಸ್ಟಾರ್ಟಿಂಗ್ ಅಲ್ಲೇ ಫ್ಲವರ್ ಮಾರ್ಕೆಟ್ ಇದೆ. ಬನ್ನಿ ಈ ಫ್ಲವರ್ ಮಾರ್ಕೆಟ್ ಕೂಡ ತೋರಿಸ್ತೀನಿ ನಿಮ್ಗೆ ಇವತ್ತು. ಇವಾಗ ನಾನು ಫ್ಲವರ್ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಏನಪ್ಪ ವೆಜಿಟೇಬಲ್ ಶಾಪಿಂಗ್ ಅಂತ ಫ್ಲವರ್ ಮಾರ್ಕೆಟ್ ಹೋಗ್ತಾ ಇದ್ದಾಳೆ ಅಂತ ಅನ್ಕೊಳ್ತಿದ್ದೀರಾ? ಡೋಂಟ್ ವರಿ, ಆ್ಯಕ್ಚುಲಿ ನಾವು ಬಂದಿರೋದು ತರಕಾರಿ ತೊಗೊಳೋದಕ್ಕೇನೆ. ಬಟ್ ಪ್ರತಿ ಸರಿ ಮಾರ್ಕೆಟ್ಗೆ ಬಂದಾಗಲೂ ಫ್ಲವರ್ ಮಾರ್ಕೆಟ್ಗೆ ಒಂದು ವಿಸಿಟ್ ಕೊಟ್ಟಿನೇ ಹೋಗ್ತೀನಿ. ಯಾಕಂದರೆ ಫ್ಲವರ್ ಮಾರ್ಕೆಟಲ್ಲಿ ಬರುವಂಥ ಸುವಾಸನೆ ಮತ್ತು ಆ ಕಲರ್ಫುಲ್ ಆಗಿರುವಂಥ ವೆರೈಟೀಸ್ ಆಫ್ ಫ್ಲವರ್ಸ್ನ ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ, ಮನಸ್ಸಿಗೆ ಖುಷಿ ಕೊಡುತ್ತೆ. ಸೊ ಹಾಗೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗಾಗಿ ಒಂದು ವಿಸಿಟ್ ಹಾಕಿನೇ ಹೋಗ್ತೀನಿ. ಇಲ್ಲಿ ಥೈಲ್ಯಾಂಡಲ್ಲಿ ಸಿಕ್ಕಾಬಡೆ ಬಿಸಿಲಿರೋದ್ರಿಂದ ಶೆಕೆ ತಡ್ಕೊಳಕ್ಕಾಗಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಈ ಫ್ಲವರ್ ಮಾರ್ಕೆಟ್ ಒಳಗೆ ಬಂದರೆ ಒಂಥರ ಕೂಲ್ ಅನಿಸುತ್ತೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಫ್ಲವರ್ಸ್ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ. ಆ್ಯಕ್ಚುಲಿ ಇಲ್ಲಿನ ಬಿಸಿಲು ಮತ್ತು ವೆದರ್ಗೆ ಫ್ಲವರ್ಸ್ ಗಿಡದಿಂದ ಕಿತ್ತಿದ್ದ ಅರ್ಧ ಗಂಟೆ 1 ಅವರ್ಗೆಲ್ಲ ಫುಲ್ಲು ಬಾಡೋಗ್ಬಿಡುತ್ತೆ, ಹಂಗಿರುತ್ತೆ. ಬಟ್ ಈ ಮಾರ್ಕೆಟಲ್ಲಿ ಫ್ಲವರ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತಂದರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ನೋಡಿ. ನೆಕ್ಸ್ಟ್ ಇಲ್ಲಿ ಚಿಕ್ಕ ಚಿಕ್ಕ ಬೊಕ್ಕೆಗಳನ್ನ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇದೇ ಫ್ಲವರ್ ಮಾರ್ಕೆಟಲ್ಲಿ ದೇವ್ರ ಪೂಜೆಗೂ ಸಹ ನಮಗೆ ಏನು ಬೇಕು ಎಲ್ಲ ಐಟಮ್ಸ್ ಕೂಡ ಸಿಗತ್ತೆ. ಹಾಗೆ ಈ ಕಡೆ ನೋಡಿ ದೊಡ್ಡ ದೊಡ್ಡ ಬೊಕ್ಕೆಗಳು ಕೂಡ ತುಂಬಾ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾವೆ. ಹಾಗೆ ನೆಕ್ಸ್ಟ್ ಇಲ್ಲಿ ಎಲೆಗಳಿಂದ ಮಾಡಿರೋಂಥ ಡ್ರ್ಯಾಗನ್ ಶೇಪ್ಗಳನ್ನ ನೋಡ್ಬೋದು. ಇಲ್ಲಿ ಥೈಲ್ಯಾಂಡಲ್ಲಿ ಈ ಥರ ಡ್ರ್ಯಾಗನ್ ಶೇಪ್ಗಳು ತುಂಬಾ ಫೇಮಸ್ಸು. ಈ ಡ್ರ್ಯಾಗನ್ಸ್ನ ದೇವ್ರ ಮುಂದೆ ಇಡೋದಕ್ಕೆ ಇಲ್ಲಿನ ಜನ ಯೂಸ್ ಮಾಡ್ತಾರೆ. ಹಾಗೆ ನಾವಿಲ್ಲಿ ನೋಡ್ಬೋದು ಎಲೆ ಅಡಿಕೆನ, ಸೊ ಹಸಿ ಅಡಿಕೆನ ಈ ಥರ ಪ್ಯಾಕ್ ಮಾಡಿರ್ತಾರೆ. ಇದನ್ನು ಕೂಡ ದೇವ್ರ ಮುಂದೆ ಇಡೋದಕ್ಕೆ ಯೂಸ್ ಮಾಡ್ತಾರೆ. ನೋಡಿದ್ರಲ್ಲ ತಲತ್ತಾಯ್ನ ಫ್ಲವರ್ ಮಾರ್ಕೆಟ್ ಹೇಗಿದೆ ಅಂತ. ಎಲ್ಲಿ ನೋಡಿದ್ರು ಬರೀ ಫ್ಲವರ್ಸೇ ಕಾಣಿಸ್ತಾ ಇರುತ್ತೆ, ಕಣ್ಣಿಗಂತೂ ಒಂಥರ ಹಬ್ಬ ಆಗಿಬಿಡುತ್ತೆ. ಸೊ ಬನ್ನಿ ಇವಾಗ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗೋಣ. ನಮ್ಮ ಬೆಂಗಳೂರಿಗೂ ಮತ್ತು ಥೈಲ್ಯಾಂಡ್ಗೂ ತರಕಾರಿ ರೇಟಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ಇವತ್ತು. ನೀವಿಲ್ಲಿ ನೋಡ್ಬೋದು ವೆಜಿಟೇಬಲ್ ಸೆಕ್ಷನ್ ಎಷ್ಟು ದೊಡ್ಡದಿದೆ ಅಂತ. ಇಲ್ಲಿ ಹೋಲ್ಸೇಲ್ ಇರೋದ್ರಿಂದ ಚಿಕ್ಕ ಚಿಕ್ಕ ಶಾಪ್ಗಳನ್ನ ಇಟ್ಕೊಂಡಿರೋರು ಮತ್ತು ಹೋಟೆಲ್ ರೆಸ್ಟೋರೆಂಟ್ನ ನಡೆಸೋರು ಎಲ್ಲರೂ ಕೂಡ ಇಲ್ಲೇ ಬರ್ತಾರೆ, ತುಂಬಾ ಚೀಪಾಗಿ ಸಿಗತ್ತೆ ಅಂತ. ಈ ಮಾರ್ಕೆಟಲ್ಲಿ 1-2 kg ಸಿಗೋದು ತುಂಬಾ ಕಡಿಮೆ ಐಟಮ್ಸ್ ಇದೆ. ಯಾಕಂದರೆ 5-10 kg ತೊಗೊಳೋರೆ ಜಾಸ್ತಿ ಬರೋದು ಇಲ್ಲಿಗೆ. ಹಾಗೆ ನೀವು ನೋಡ್ಬೋದು ಮಾರ್ಕೆಟ್ ಎಷ್ಟು ರಶ್ ಇದೆ ಅಂತ. ಈ ಮಾರ್ಕೆಟ್ ಬೆಳಗಿನ ಜಾವ ಓಪನ್ ಆದರೆ ಇನ್ನು ನೈಟ್ 6-7 ಗಂಟೆ ತನಕನೂ ಹಿಂಗೆ ರಶ್ ಇರುತ್ತೆ. ತರಕಾರಿ ಖಾಲಿ ಆದವರು ಹೋಗ್ತಾ ಇರ್ತಾರೆ, ಮತ್ತೆ ನೆಕ್ಸ್ಟ್ ಬ್ಯಾಚ್ ತರಕಾರಿ ಬಂದು ಮತ್ತೆ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಥರ ಸಂಜೆ ತನಕ ನಡೀತಾನೆ ಇರುತ್ತೆ. ಸೊ ಇವಾಗ ನಾನು ಹೋಗ್ತಾ ಇರೋಂಥ ಲೈನ್ ಬಂದು ಸೊಪ್ಪುಗಳದ್ದು. ಬಟ್ ನಾನು ಅವಾಗಲಿಂದ ನೋಡ್ತಾನೆ ಇದ್ದೀನಿ, ನಾವು ಯೂಸ್ ಮಾಡೋಂಥ ಸೊಪ್ಪು ಒಂದು ಕಾಣಿಸ್ತಾನೆ ಇಲ್ಲ. ಇಲ್ಲಿನ ಜನ ಅಂತೂ ಬೇರೆ ಬೇರೆ ವೆರೈಟೀಸ್ ಆಫ್ ಸೊಪ್ಪುಗಳು ಇಟ್ಕೊಂಡಿರ್ತಾರೆ, ಬಟ್ ಅದು ಯಾವುದೋ ನಾನು ನೋಡೇ ಇರೋದಿಲ್ಲ. ಕೊನೆಗೂ ನಮಗೆ ಬೇಕಾಗಿರೋವಂಥ ದಂಟಿನ ಸೊಪ್ಪು ಸಿಕ್ತು ನೋಡಿ. ಅಲ್ಲೇ ರೇಟ್ ಕೂಡ ಹಾಕಿದ್ದಾರೆ. 1 kgಗೆ 30 ಬಾತ್ ಅಂತೆ. ಕೆಜಿಗೆ 2 ಕಟ್ ಬರ್ಬೋದು. ಸೊ 30 ಬಾತ್ ಅಂತ ಅಂದರೆ ಆಲ್ಮೋಸ್ಟ್ 72 ರುಪೀಸ್, ಅಂದರೆ 2 ಕಟ್ಗೆ 72 ರುಪೀಸ್ ಆಗುತ್ತೆ.
ನಮ್ಮ ಬೆಂಗಳೂರಲ್ಲೂ ಕೂಡ ಇಷ್ಟೇ ಇದೆಯಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹೇಳ್ಬೋದು. ಸೊ ಇವಾಗ ನಾನು 3 ಕಟ್ ದಂಟಿನ ಸೊಪ್ಪು ತೊಗೊತಾ ಇದ್ದೀನಿ, ಅಂದರೆ 1.5 kg ತೊಗೊಳ್ತಾ ಇದ್ದೀನಿ 45 ಬಾತ್ ಕೊಟ್ಟು. ಸೊ ಬನ್ನಿ ನೆಕ್ಸ್ಟ್ ಏನು ತೊಗೊಳ್ಳೋದು ಅಂತ ನೋಡೋಣ. ಸೊ ನೆಕ್ಸ್ಟು ಇಲ್ಲಿ ನೋಡಿ, ಬಾಳೆಕಾಯಿ, ಹೂವು, ಮೂಲಂಗಿ, ಸೌತೆಕಾಯಿ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ರೇಟ್ ಕೂಡ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಸೊ ಅದಷ್ಟು ತೊಗೊಂಡ್ರೆ ಮಾತ್ರ ನಮಗೆ ಕೊಡ್ತಾರೆ, ಇಲ್ಲ ಅಂತಂದರೆ 1-2 kg ಕೇಳಿದ್ರೆ ಕೊಡೋದಿಲ್ಲ. ಹಾಗೆ ನೆಕ್ಸ್ಟ್ ಇಲ್ಲಿ ಮೆಣಸಿನಕಾಯಿನ ನಾವು ನೋಡ್ಬೋದು, ಒಂದೊಂದಕ್ಕೂ ಒಂದೊಂದು ರೇಟ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಥೈಲ್ಯಾಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗೂ ಹಣ್ಣಾಗಿರುವಂಥ ಹಸಿ ಮೆಣಸಿನಕಾಯಿನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಮಾರ್ಕೆಟಲ್ಲೂ ಹಣ್ಣಾಗಿರುವಂಥ ಹಸಿ ಮೆಣಸಿನಕಾಯಿನ ಜಾಸ್ತಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಮ್ಮ ಇಂಡಿಯನ್ ಬೀನ್ಸ್ ಕಾಣಿಸ್ತಾ ಇದೆ ನೋಡಿ. ಒಂದು ಕವರ್ಗೆ 20 ಬಾತ್ ಅಂದೆ, ಒಂದು ಕವರಲ್ಲಿ ಅರ್ಧ kg ಇದೆ. ಸೊ 1 kgಗೆ 40 ಬಾತ್ ಅಂತಂದರೆ ಆಲ್ಮೋಸ್ಟ್ 96 ರುಪೀಸ್ ಆಯಿತು. ನಮ್ಮ ಬೆಂಗಳೂರಲ್ಲಿ ಕೂಡ ಇಷ್ಟೇ ಇದೆಯಾ ಬೀನ್ಸ್ ರೇಟು? ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಇವಾಗ ಸಬ್ಬಾಸ್ಗೆ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. 1 ಕಟ್ಗೆ 20 ಬಾತ್ ಇತ್ತು. ಸೊ ಹಾಗಾಗಿ 1 ಕಟ್ ತೊಗೊಂಡೆ. 2-3 ಕವರ್ ಇಟ್ಕೊಂಡು ಅದ್ರೊಳಗೆ ಹಾಕ್ಕೊಳಕ್ಕೆ ಆಗಲ್ಲ ಅಂತ ಅವರೇ ಬಂದು ಪಾಪ ನನಗೆ ಹೆಲ್ಪ್ ಮಾಡಿದ್ರು. ಥೈಲ್ಯಾಂಡ್ ಜನ ಅಂತೂ ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಇರ್ತಾರೆ, ಅದಂತೂ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಬಂದು ಬೇಬಿ ಜಾಕ್ ಫ್ರೂಟ್, ಅಂದರೆ ಕೊತ್ತಂಸಿನಕಾಯಿ ಅಂತ ನಾವೇನು ಹೇಳ್ತೀವಲ್ಲ ಅದು. ಅದಕ್ಕೂ ಕೂಡ ಅದ್ರ ಮೇಲೇ ರೇಟ್ ಹಾಕಿದ್ದಾರೆ, ನೀವು ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಬೆಂಡೆಕಾಯಿ, ಹಾಗಲಕಾಯಿ ಎಲ್ಲದಕ್ಕೂ ಕೂಡ ಅದ್ರ ಮೇಲೇ ರೇಟ್ ಹಾಕಿದ್ದಾರೆ, ನೀವು ನೋಡ್ಬೋದು. ಆಲ್ಮೋಸ್ಟ್ ಎಲ್ಲದಕ್ಕೂ ಈ ಥರ ರೇಟ್ ಹಾಕಿರೋದ್ರಿಂದ ಲ್ಯಾಂಗ್ವೇಜ್ ಬರದೇ ಇರೋರು ಕೂಡ ಶಾಪ್ ಮಾಡೋದಕ್ಕೆ ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್ ಹಾಗೆ ಮುಂದೆ ಬಂದು ಇಲ್ಲಿ ಬೂದುಗುಂಬಳಕಾಯಿ ಕಾಣಿಸ್ತಾ ಇದ್ದಾವೆ, ನೀವು ನೋಡ್ಬೋದು ಇಲ್ಲಿ. ಹಾಗೆ ರೇಟ್ ಕೂಡ ಅದ್ರ ಮೇಲೇ ಹಾಕಿದ್ದಾರೆ, ಬಟ್ 5 ಕೂಡ ತೊಗೋಬೇಕಂತೆ, 1-2 ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಇರಲಿ ಪರವಾಗಿಲ್ಲ, ಮಾರ್ನಿಂಗ್ ಜ್ಯೂಸ್ ಕುಡಿಯೋದಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಬಟ್ ನಮ್ಮ ಪುರು ಕರ್ಕೊಂಡು ಈ ಮಾರ್ಕೆಟಲ್ಲಿ ಶಾಪಿಂಗ್ಗೆ ಹೋದರೆ ಎಷ್ಟು ಸರ್ಕಸ್ ಮಾಡಿಸ್ತಾನೆ ನೋಡಿ. ಇಲ್ಲಿ ಅವನೇ ತರಕಾರಿ ತೊಗೋಬೇಕು, ಅವನೇ ದುಡ್ಡು ಕೊಡಬೇಕು, ಅವನೇ ಚೇಂಜ್ ಕೂಡ ಇಸ್ಕೋಬೇಕು. ಥೈಲ್ಯಾಂಡಲ್ಲಿ ಬಿಸಿಲಿಗೇನು ಕಮ್ಮಿನ ಹೇಳಿ, 9 ಗಂಟೆಗೆಲ್ಲ 12-1 ಗಂಟೆಗೆ ಬಂದಂಗೆ ಬಂದಿರುತ್ತೆ. ಆ ಸೆಕೆಯಲ್ಲಿ ಫುಲ್ಲು ಸುಸ್ತು ಮಾಡಾಕ್ತಾನೆ. ಇಲ್ಲೂ ಕೂಡ ತರಕಾರಿ ಕವರ್ನ ಅವ್ರ ಅಪ್ಪಂಗೆ ತೊಗೊಳೋದಕ್ಕೆ ಬಿಡ್ತಾ ಇಲ್ಲ. ನಾನೇ ತೊಗೊಳ್ತೀನಿ, ನೀವು ತೊಗೋಬೇಡಿ ಅಂತ ಹಠ ಮಾಡ್ತಿದ್ದಾನೆ. ತೊಗೊಳಕ್ಕೆ ಆಗಿಲ್ಲ ಅಂದ್ರೂ, ಅದು ಕೈಗೆ ಸಿಕ್ತಿಲ್ಲ ಅಂತಂದ್ರೂ ಅವನೇ ಟ್ರೈ ಮಾಡಬೇಕು. ಎಲ್ಲ ಆದಮೇಲೆ ಕಪೂನ್ ಕಾಪ್ ಅಂತ ಕೈ ಮುಕ್ಕೊಂಡು ನಿಂತ್ಕೊಂಡು ಬಿಡ್ತಾನೆ. ಅವ್ರು ನೋಡಿಲ್ಲ ಅಂತ ಅಂದ್ರೂ ನೋಡೋ ತನಕ ಬಿಡೋದೇ ಇಲ್ಲ. ಸೊ ನೋಡೋ ತನಕ ಕೈ ಮುಕ್ಕೊಂಡು ನಿಂತ್ಕೊಂಡೇ ಇರ್ತಾನೆ. ಅವರಂತೂ ಒಂದು ಸರ್ಕಸ್ ನೋಡಿ ನಗ್ತಾ ಇದ್ರು ಪಾಪ. ನೆಕ್ಸ್ಟ್ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ತಾ ಇದ್ದೀನಿ. ಇದು ಬಂದು kgಗೆ 60 ಬಾತ್ ಇದೆ, ಅಂದರೆ 2 ಕಟ್ ಬರುತ್ತೆ 1 kgಗೆ. ಆಲ್ಮೋಸ್ಟ್ 145 ರುಪೀಸ್ ಆಗುತ್ತೆ ನೋಡಿ. ಆ್ಯಕ್ಚುಲಿ ತರಕಾರಿ ರೇಟ್ ಇವತ್ತೇ ಇಷ್ಟು ಕಡಿಮೆ ನಾನು ನೋಡಿರೋದು. ಪ್ರತಿ ಸಾರಿ ಬಂದಾಗಲೂ ಇದಕ್ಕೂ ಜಾಸ್ತಿನೇ ಇರ್ತಿತ್ತು. ಸೊ ನೆಕ್ಸ್ಟ್ ಇವಾಗ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಎಷ್ಟಿದೆ ನೋಡೋಣ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ಟೊಮ್ಯಾಟೊಗೆ ಒಂದೊಂದು ಕವರ್ಗೆ ಒಂದೊಂದು ರೇಟ್ ಹಾಕಿದ್ದಾರೆ. ಸ್ವಲ್ಪ ಕಾಯಾಗಿರೋದಕ್ಕೆ ಒಂದು ರೇಟು, ಹಣ್ಣಾಗಿರೋದಕ್ಕೆ, ಮತ್ತು ಇದರಲ್ಲಿ ತಳಿಗಳು ಕೂಡ ಚೇಂಜ್ ಇದೆ ಅನಿಸುತ್ತೆ. ಸೊ ಫೈನಲ್ ಆಗಿ ಇವಾಗ ಈರುಳ್ಳಿ ಕಡೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಂತೂ ವೆರೈಟೀಸ್ ಆಫ್ ಆನಿಯನ್ ಸಿಗತ್ತೆ. ಸೊ ಬನ್ನಿ ನಮ್ಮ ಇಂಡಿಯನ್ ಆನಿಯನ್ ಕೂಡ ಸಿಗುತ್ತಾ ಇಲ್ವಾ ನೋಡೋಣ.
ಕೊನೆಗೂ ನಮ್ಮ ಬೆಂಗಳೂರು ಈರುಳ್ಳಿನ ಹುಡುಕೆ ಬಿಟ್ವಿ ನೋಡಿ. ನೀವು ಏನೇ ಹೇಳಿ ಥೈಲ್ಯಾಂಡಲ್ಲಿ ಇದ್ಕೊಂಡು ಎಲ್ಲಾದರೂ ನಮ್ಮ ಬೆಂಗಳೂರು ಹೆಸರು ಕಾಣಿಸ್ತು ಅಂತ ಅಂದರೆ ಅದರಲ್ಲಾಗೋ ಖುಷಿನೇ ಬೇರೆ ಬಿಡಿ. ನೋಡಿದ್ರಲ್ಲ, ಈ ಆನಿಯನ್ ಬಂದಿರೋದು ನಮ್ಮ ಯಶವಂತಪುರದ APMC ಯಾರ್ಡಿಂದ. ಸೊ ಇದು ಬಂದು 10 kg ಪ್ಯಾಕೆಟು. ಇದಕ್ಕೆ 480 ಬಾತ್ ಅಂತೆ, ಅಂದರೆ 1150 ರೂಪಾಯಿ. ಓ ಮೈ ಗಾಡ್, ಆನಿಯನ್ ಫುಲ್ ಕಾಸ್ಟ್ಲಿ ಆಗಿಬಿಟ್ಟಿದೆ ಅನಿಸುತ್ತೆ. ನಮ್ಮ ಬೆಂಗಳೂರಲ್ಲೂ ಕೂಡ ಇಷ್ಟೇ ಇದೆಯಾ? ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಬೆಳ್ಳುಳ್ಳಿ ರೇಟ್ ಕೂಡ ನೀವು ನೋಡ್ಬೋದಲ್ಲಿ. 1 kgಗೆ 150 ಬಾತ್ ಒಂದು ಮತ್ತು 80 ಬಾತ್ ಒಂದು. 150 ಬಾತ್ ಅಂತ ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 360 ರೂಪಾಯಿ ಆಗುತ್ತೆ. ನಾನಿಲ್ಲಿ 75 ಬಾತ್ ಕೊಟ್ಟು ಅರ್ಧ kg ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ ನಮ್ಮ ವೆಜಿಟೇಬಲ್ ಶಾಪಿಂಗ್ ಹೇಗಿತ್ತು ಮತ್ತು ಇವತ್ತಿನ ತರಕಾರಿ ರೇಟ್ಗಳು ಎಷ್ಟಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.